ಯಾರು ₹1 ಹಾಕೋಲ್ಲ ನೋಡ ಅವಕ್ಕೆ ನಾ ದಾಳಿ ಹೊಡ್ಕೊಂಡು ಹೋಗ್ಲಿ ಭಿಕ್ಷುಕಂದ್ರೆ ಕಿಮ್ಮತ್ತೆ ಇಲ್ಲ ಬಿಡು ಅವನವ್ರ ಅಲ್ಲ ಬರ್ತಾವು ಕಾಯಿ ಹೊಡ್ಸ್ಕೊಂತಾವು ದೇವ್ರ ದಕ್ಷಿಣ ಹಾಕ್ತಾವು ಹೋಗೋ ನಾ ಇಲ್ಲಿ ಕುಂತೀನಿ ಬಿಸಿಲಾಗಿಟ್ಟು ನನಗೆ ₹1 ಹಾಕಕ್ಕಿಲ್ಲ ಕಿಮ್ಮತ್ತು ದೊಡ್ಡ ದೇವ್ರು ಬರ್ತಾರೆ ತರ್ಮನೆ ಕಾಯೋ ತಂದೆ ಕಾಸೊಂದು ನೀಡೋ ಶಿವನೇ ಕಾಸೊಂದು ನೀಡೋ ಶಿವನೇ. ಅಲ್ಲ ಸೀತಾ, ಈಗ ಈಗ ಇಷ್ಟೊತ್ತಾದ್ಮ್ಯಾಗಾರ ನಾ ಇಲ್ಲಿ ಹಾಕದೀನಿ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ಸುಮ್ಬಿಡ್ತಾಳ, ಅಜ್ಜ ಅಮ್ಮನ್ನ ಹುರಿದು ಮುಕ್ಕಿ ಬಿಡ್ತಾಳ. ಈಗ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಬಿಡು. ಅದಕ್ಕೂ ಮುಂಚೆಕ ಏನಾದರೂ ಮಾಡಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಉಪಾಯ ಮಾಡು. ಹಾ ಹೌದು ನೋಡು ರಾಮು, ನೀ ಹೇಳಿದ್ದು ಕರೆ ಐತಿ. ಅಯ್ಯೋ ನಾ ಇದ್ರ ಬಗ್ಗೆ ವಿಚಾರನ ಮಾಡಿಲ್ಲ. ಹಂಗಿದ್ರೆ ನಾವು ಮೊದಲ ಈಕೆಗೆ ನಾ ಇಲ್ಲಿ ಹಾಕದೀನಿ ಅನ್ನೋದಕ್ಕೂ ಮುಂಚೆಕ ನಾವಲ್ಲಿ ಹೋಗೋಣ, ಹೋಗಿ ಅಜ್ಜ ಅಮ್ಮನ್ನ ಎಲ್ಲರೂ ಕರ್ಕೊಂಡು ಹೋಗೋಣ. ಏನ ನಾವು ಅಜ್ಜಮ್ಮನ್ನ ಕರ್ಕೊಂಡು ಹೋಗೋದಾ? ಎಲ್ಲಿ ಕರ್ಕೊಂಡು ಹೋಗ್ಬೇಕು? ನಾವಿರೋದೇ ಸುಗಾಡಿ, ಅಲ್ಲಿ ಕರ್ಕೊಂಡು ಹೋಗೋಣ. ಅವ್ರು ಯಾವತ್ತರ ಒಂದು ದಿವಸ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲಿ ಬರಬೇಕು, ಬಂದೇ ಬರ್ತಾರೆ. ಆದ್ರೆ ಬೇರೆ ಏನಾರು ಉಪಾಯ ಮಾಡು. ಹೌದು ನೋಡಿ ಕರೀದೇವ, ನೀ ಹೇಳಕತ್ತಿದ್ದು ಬರಾಬರಿ ಐತಿ. ಹಂಗಾದ್ರೆ ಸೀತಾ ಒಂದು ಕೆಲಸ ಮಾಡೋಣ. ಏನು? ಏನಿಲ್ಲ, ನಾವು ಹೆಂಗಾರ ಮಾಡಿ ಅಕ್ಕಿ ಗಂಡಗೆ ಎಲ್ಲ ಸತ್ಯನ ತಿಳಿಸ್ಬೇಕು. ಅದನ್ನ ಪರೀಕ್ಷೆ ಮಾಡಿ ನೋಡನ್ಬೇಕು. ಒಂದಲ್ಲ ಒಂದು ದಿವಸದ ಗೊತ್ತಾಗುತ್ತಲ್ಲ, ಗೊತ್ತಾದ್ಮೇಲೆ ಈಗಿನ ತಾನ ಕೈ ತಗೋತಾನ. ಅದನ್ನ ಗೊತ್ತಾಗಂಗೆ ಮಾಡೋದು ಹೆಂಗ? ಓ ಅಷ್ಟೇ ಹೋದಿಲ್ಲ, ಗೊತ್ತಾಗ ಮಾಡೋ ವಿಚಾರ ನನಗೆ ಬಿಟ್ಟು ಬಿಡ್ರಿ. ನಾನು ಅದನ್ನೆಲ್ಲ ನೋಡು ಹೆಂಗೆ ಮಾಡ್ತೀನಿ ಅಂತಂದೆ. ಹಾಂ ಇದು ಇಷ್ಟು ಬಿಸಿಲು ತಲೆದು ಚಿಟಿ ಚಿಟಿ ಹೊಡೆಯತ್ತಲ್ಲದು. ಹಾಂ ಕೈ ಮೇಲೆ ಏನಿದೆ? ಹಾಂ ತಾಟು ಇದು, ಈ ತಾಟು ಇದು ಹತ್ತಿ ಮಾವಿನ ಕೈ ಕೊಟ್ಟಿದ್ದಲ್ಲ, ನನ್ನ ಕೈಗೆ ಯಾಕೆ ಬಂದತ್ತೆ? ನಾನು ಗುಡಿ ಅಂತೆಲ್ಲ ದಿನ ನಾನು ಭಿಕ್ಷೆ ಬಿಡಕತ್ತೀನ. ಅಯ್ಯೋ ದೇವ್ರಿ, ನಾನು ಇಲ್ಲಿ ಹೆಂಗೆ ಬಂದೆ? ನಾನು ಇಲ್ಲಿ ಹೆಂಗೆ ಭಿಕ್ಷೆ ಬಿಡತ್ತೀನಿ? ಅಲ್ಲ ನಾನು ಇಲ್ಲಿ ಹತ್ತಿ ಮಾವಿನ ಕುಂದಿಸಿದ್ನಲ್ಲ, ಅವರೆಲ್ಲ ಹೋದ್ರಂಗಿದ್ರ? ಹಾಂ ಈಗ ಗೊತ್ತಾಯ್ತು. ನಮ್ಮ ಅತ್ತಿ ಮಾವ ಏನೋ ಮೋಡಿಕರ ವಿದ್ಯೆ ಕಲ್ತಾರ, ಮಾಯ ಮಂತ್ರ ಮಾಡಿ ನನ್ನ ಇಲ್ಲಿ ಕುಂದ್ರಿಸಿ, ನಾನು ಅವ್ರಲ್ಲಿ ಕುಂದ್ರಿಸಿದ್ನಲ್ಲ, ನನಗೂ ಗೊತ್ತಿಲ್ಲಂಗಿಲ್ಲ. ಅವ್ರನ್ನು ನನ್ನ ಕುಂದ್ರಿಸಿ ಭಿಕ್ಷೆ ಬಿಡಕ್ಕೆ ತಾವು ಮನೆಗೆ ಹೋಗ್ಯಾರ. ಮಾಡ್ತೀನಿ, ಮನೆಗೆ ಹೋಗಿ ಮಾಡ್ತೀನಿ ಅವ್ರನ್ನ. ಇಲ್ಲ ಹಿಂಗಾದ್ರೆ ನಾ ಮನೆ ಬಿಟ್ಟು ಹೊರಗೆ ಹಾಕಿನಿ. ಬೇಡ ಮನೆಯಾಗಿದ್ದ ಅವ್ರನ್ನ ಮೊದಲು ಹೆಂಗೆ ಕಟ್ಟಿಗೆ ಕಡೆ ಕಳ್ಸೋದು ಕೆಲಸ ಮಾಡಿಸಿದ್ರು ಅದ ಸರಿ ಇವ್ರಿಗೆ. ಮಾಡ್ತೀನಿ ಅಂತೇಳಿ ಮನೆಗೆ ಹೋಗಿ ಆರಾಮ್ ತಣ್ಣ ಕುಂತಾರಲ್ಲ, ನನಗೆ ಬಿಸ್ಲಾಗ ನೆತ್ತಿ ಸುಡಾಕತ್ತೈತಿ, ಮೈ ಕೈ ಅಷ್ಟು ನಮ್ಮನೆ ಸುಟ್ಟಂಗಾಗೈತಿ ಕರ್ರಗ. ಇಷ್ಟೊತ್ತು ಕುಂತಿದ್ದೆ ನಾನು, ಅಲ್ಲಿ ಹೊತ್ತ ಮುನಿತ್ತು. ಅಂದ್ರೆ ಮುಂಜಾನೆ ಹತ್ರ ನಾನು ಇಲ್ಲೇ ಇದ್ದೀನಿ. ಕಟ್ಲ ಹಾಕೊಂತೀರಿ ನನ್ನ ಗಂಡಲ್ಲಿ ಮನೆಗೆ ಬಂದನು, ಏನೇನೋ ಈಗ ಬಂದಿರಂಗಿಲ್ಲ. ಅದು ಬರೋದ್ರಾಗ ಮನೆಗೆ ಹೋಗ್ಕೋಬೇಕು. ಇವ್ರು ಮಾಡ್ತೀನಿ ಅವ್ರನ್ನ. ಅಯ್ಯೋ ಸೀತಾ, ಮನೆಗೆ ಹೋದ್ಲಿಕ್ಕಿ ಮನೆಗೆ ಹೋದ್ಮ್ಯಾಗ ಏನಾರ ಹಂಪ ರಾಮಾಯಣ ಮಾಡ್ತಾಳೆ, ಏನಾರ ಮಾಡ್ಬೇಕು. ತಡಿ ಅದಕ್ಕೆ ನಾನೇ ಮಾಡ್ತೀನಿ. ಏ ರಾಮು, ಏನು ಮಾಡ್ತಾಳೆ ಸೀತಾ? ಹೋದ್ಲಲ್ಲ ಓಡಿ. ಅಕ್ಕಿ ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾಳ, ಏನೋ ಮಾಡಕ್ಕೆ ಹೊಂಟಾಳ ನೋಡೋಣ. ಏತಮ್ಮ ಇಲ್ಲಿ ಬಾಯಿ ಹೇಳ್ರಿ ಅಜ್ಜರ, ನೀನು ರಾಮಪ್ಪನ ಮಗ ಹೋಗಿಲ್ಲ ನೀನು? ಹ್ಞೂ ಹೌದ್ರಿ. ನೀವು ಯಾರಂತ ಗೊತ್ತಾಗಲಿಲ್ಲ. ನಾನು ಆತನ ಗೆಳೆಯ, ಕಾಸಿ ಗೆಳೆಯ ಭಾಳ ಅಗ್ದಿ. ನಾನು ಆತ ದೋಸ್ತು ಕೆಲಸ ಮಾಡಿದ್ದು ಎಲ್ಲ ಇದ್ರಾಗ ಮಿಲ್ಟ್ರಿಯಾಗ. ನಾನು ಆತ ಎಲ್ಲ ಭಾರಿ ಕಾಸಿ. ನಮ್ಮದು ಊರು ಇಲ್ಲೇ ಬಾಜು ಊರ. ನಾನು ಅವಾಗ ಬಂದು ನಮ್ಮ ಅಪ್ಪ ಮಾತಾಡ್ಸ್ಕೊಂಡು ಹೋಗಿರ್ತೀನಪ್ಪ. ಆದರೆ ಇತ್ತಿತ್ತಾಗ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಮೊನ್ನೆ ಒಂದ್ಸಲ ಬಂದಿದ್ದೆ, ಇವತ್ತು ಬಂದೀನಿ. ನಿಮ್ಮಪ್ಪ ನಿಮ್ಮ ಅವ್ವನ ಬಗ್ಗೆ ಮಂದಿ ಭಾಳ ಮಾತಾಡೋದಕ್ಕೆ ಭಾಳ ಮನ್ಸಿನೂ ಆತಪ್ಪ. ಹೌದ್ರಿ? ಯಾಕ್ರಿ ನಿಮ್ಮಪ್ಪ ನಮ್ಮವ್ವ ಭಾಳ ಒಳ್ಳೆಯ ರೀ ಅವರು, ಒಬ್ಬರಿಗೂ ಕೆಟ್ಟದ್ದು ಬೇಸರಲ್ಲ ಅವರು. ನಿಮಗೆ ಯಾಕೆ ಬೇಸರತ್ತ ಗೊತ್ತಾಗಲಿಲ್ಲ? ಅಂದರೆ ನಿಮ್ಮಪ್ಪ ನಿಮ್ಮವ್ವನ ಬಗ್ಗೆ ಬೇಸರತ್ತಂದ್ರೆ ನಿಮ್ಮಪ್ಪ ನಿಮ್ಮವ್ವ ಅನುಭವಿಸೋದು ನೋಡಿ ಬೇಸರತ್ತಪ್ಪ. ನೀನು ಹೆಂಡ್ತಿ ನಮ್ಮನಿ ಅಷ್ಟು ಕಾಟ ಕೊಡ್ತಾಳ ಗೊತ್ತಿಲ್ಲ ನಿನಗೆ? ಏನ್ರಿ ನನ್ನ ಹೆಂಡ್ತಿ ನಮ್ಮಪ್ಪ ನಮ್ಮ ಕಾಟ ಕೊಡ್ತಾಳ? ತೆಗಿರಿ ಯಾರ ನಿಮ್ಗೆ ಒಟ್ಟಿಗೆ ಚಾಗ್ಲಾರ್ದವರು ಸುಳ್ಳು ಹೇಳಾರ. ನನ್ನ ಹೆಂಡ್ತಿ ಅವ್ರ ಅಪ್ಪ ಒಂದ್ಕಿಂತ ಹೆಚ್ಚು ನಮ್ಮ ಅಪ್ಪ ನಮ್ಮ ನೋಡ್ಕೊತಾಳ. ಒಂದು ಗುಳಿಗೆ ಔಷಧಿಯಿಂದ ಹಿಡಿದು ಅವ್ರ ಕುಂತಲ್ಲೇ ಎಲ್ಲ ಕಾಲು ಒತ್ತೋದು, ಕಾಲು ಎಣ್ಣೆ ಹಚ್ಚೋದು, ಎಲ್ಲ ಸೇವೆ ಮಾಡ್ತಾಳೆ. ನೀ ಒಳ್ಳೆ ಸುಮ್ಕುಂದ್ರಿ, ಯಾರು ಹೇಳಾರ ಏನು? ಬರೀ ಕರ್ಕೊಂಡೋಗಿ ನಮ್ಮ ಅಪ್ಪ ನಮ್ಮ ಬೈಲೆ ಕೇಳಿರ್ಬೇಕಿದ್ರೆ ಹಂಗೆ ಹಾಡು ಹೊಗಳ್ತಾರ. ಇಲ್ಲೇ ನೀನು ತಿಳ್ಕೊಂಡಿರೋದು ತಪ್ಪು. ನಿನ್ನ ಹೆಂಡ್ತಿ ನಾನು ನೋಡಿದ್ನಪ್ಪ. ಮಂದಿ ಹೇಳೋದು ನಾನು ನಂಬಲ್ಲ ಹೆಚ್ಚು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹೇಳಿ ಮಂದಿ ಅಂತಿದ್ರು. ಆದರೆ ನಾನು ಅವ್ರ ಮಾತು ನಂಬಲಾರ್ದ ಒಂದ್ಸಲ ಅವರು ಮನೆಯೊಳಗೆ ನಡೆಯೋದು ಏನಂತ ಕದ್ದು ಮುಚ್ಚಿ ನೋಡ್ಕೊಂಡಿನಿ. ಅದನ್ನ ನೋಡಿ ನಾನು ಇವತ್ತು ನಿನಗೆ ಹೇಳಕತ್ತಿರೋದು. ನೀನು ಯಾಕೆ ಪರೀಕ್ಷೆ ಮಾಡಬಾರ್ದು? ಈಗ ನಿನ್ನ ಮುಂದೆ ನೀನು ಹೆಂಡ್ತಿ ಭಾಳ ಅಪ್ಪ ಒಂದು ಚೆಂದ ನೋಡ್ಕೊತಾನೆ ಅಂತ ಒಳ್ಳೆ ಹೆಂಗದಲ್ಲ. ಈಗ ನಿನಗೆ ಅನ್ಸೈತಿ ನಮ್ಮ ಅಪ್ಪ ನಮ್ಮ ನನ್ನ ಹೆಂಡ್ತಿ ಭಾಳ ಚೆಂದ ನೋಡ್ಕೊತಾಳ ಅನ್ನೋ ಒಂದು ನಂಬಿಕೆ ಐತಿ. ಆದ್ರೆ ನೀನು ಇತ್ತ ಬಂದ ನಿಮ್ಮ ಅಪ್ಪ ನಿಮ್ಮ ಚೆಂದ ನೋಡ್ಕೊತಾಳ ಅಂತ ಏನು ಗ್ಯಾರಂಟಿ? ಒಂದು ವೇಳೆ ನೋಡ್ಕೊಂಡಿಲ್ಲ ಅಂತಲೇ ಅಂದ್ಕೊಳ್ಳೋಣ. ನಿನಗೇನು ಗೊತ್ತಾಗುತ್ತಾ? ಒಂದ್ಸಲ ಪ್ರಮಾಣಿಸಿ ನೋಡ್ಬಿಡು. ಒಂದು ವೇಳೆ ನಿಮ್ಮ ಅಪ್ಪ ನಮ್ಮ ಕರೆ ಒಂದು ಕಾಟ ಕೊಟ್ಟಿದ್ರೆ ಈಗ ಪಾಪ ನಿಮ್ಮ ಅಪ್ಪ ನಮ್ಮ ಹೆಂಗಾಗೈತೆ ಅಂದ್ರೆ ಉಗುಳಕ್ಕೂಬಾರ್ದು, ನುಂಗಕ್ಕೂಬಾರ್ದು. ಈಗ ನಾನು ಇನ್ನೊಂದೇ ಸತ್ಯ ಹೇಳಿದೆ, ಈಗ ನೀನು ನಮ್ದೆ ಇಲ್ಲ. ಈಗ ಹೇಳಿದವ್ರು ಯಾರಂತ ಅವ್ರನ್ನ ಸಿಟ್ಟಿಗಿದ್ದಿ. ಅದ್ರಂಗೆ ಒಂದು ವೇಳೆ ನಿಮ್ಮ ಅಪ್ಪ ನಿಮ್ಮವ್ವ ನಿನ್ನ ಹೆಂಡ್ತಿ ನೀ ಇಲ್ದಾಗ ನಮ್ಗೆ ಹಿಂಗೆ ಕಾಟ ಕೊಡ್ತಾಳ, ನಮ್ಗೆ ಹಿಂಗೆಲ್ಲ ಮಾಡ್ತಾಳ ಅಂತ ಹೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ನೀನು ನಂಬ್ತೀಯಾ?
ಇಲ್ಲ, ಯಾಕಂದ್ರೆ ನಿನ್ನ ಮುಂದೆ ನಿನ್ನ ಅಷ್ಟು ಪ್ರೀತಿ ಮಾಡಿ ಅಷ್ಟು ಕಾಳಜಿ ಮಾಡಿರ್ತಾಳ. ಉಲ್ಟಾ ನಿನ್ನ ಅಪ್ಪನ ಮಗನು ಸಿಟ್ಟಿಗೆದೈತಿ. ಎಷ್ಟು ಮಾಡಿದ್ರು ನನ್ನ ಹೆಂಡತಿ ನೀವು ಸೇರಂಗಿಲ್ಲ, ಅವ್ರು ಅಕ್ಕಿ ನನ್ನ ಇದು ನಮ್ಮ ಅಪ್ಪನ ಮಗ ಅಂತ ಎಷ್ಟು ಚಂದ ನಿಮ್ಮ ಜೋಪಾನ ಮಾಡ್ತಾಳೆ, ಆಕಿ ಮ್ಯಾಗ ಇಲ್ಲಾರ್ದು ಚಾಡೆ ಹೇಳ್ತಿರನು ಅಂತೇಳಿ ನಿಮ್ಮ ಅಪ್ಪ ನಿಮ್ಮ ಮ್ಯಾಗ ಸಿಟ್ಟು ಬರುತ್ತೆ, ಸಿಟ್ಟು ಮಾಡ್ತೀವಿ, ಬೈತಿದ್ದಿ, ಹೆಚ್ಚು ಕಮ್ಮಿ ಆದ್ರೆ ಲಾಸ್ಟಿಗೆ ಮನೆ ಬಿಟ್ಟು ಹೊರಗೆ ಹಾಕ್ತೀವಿ. ನೋಡಿ ನಾನು ಏನು ಟೇಸ್ಟ್ ಮಾಡಿದ್ರು ನೀವು ಇಷ್ಟ ಇಲ್ಲ, ನೀವೇ ನಡ್ಕೊಡ್ರಿ ಹೊರಗೆ ಅಂತಲೂ ಹಾಕ್ತೀವಿ. ಹಾಗಾಗಿ ಅವರು ಯಾಕೆ ಬೇಕು ಆ ಮಗ ನಂಬ್ಕೊಂಡ ನಾವು ಹೇಳಿದ್ರು ನಂಬಲ್ಲ ಅಂತೇಳಿ ಮುಚ್ಚಿಟ್ಕೊಂಡಿರ್ಬೋದು. ನಿನ್ನ ಮುಂದೆ ಹೇಳಾರ್ದಂಗೆ, ಯಾಕಂದ್ರೆ ನೀನು ನಂಬೋದಿಲ್ಲ ಅಂದಮೇಲೆ ಹೇಳಿ ಅರ್ಥ ಇಲ್ಲಲ್ಲ, ಅದಕ್ಕೆ ಸುಮ್ಮನೆ ಆಗಿರ್ಬೋದು. ನೀವಂತಲ್ಲ ಯಾಕೆ ಪ್ರಮಾಣಿಸಿ ನೋಡ್ಬಾರ್ದು? ಅಲ್ಲ, ನೀವು ಏನು ಹೇಳಿದ್ರು ನನಗೆ ನಂಬಿಕೆ ಇಲ್ಲ. ನೀವು ಈ ಮಾತು ಅಂದ್ರಲ್ಲ ಪ್ರಮಾಣಿಸಿ ನೋಡು ಅನ್ಸಲ್ಲ ಅಂತ, ಆ, ನೀವು ಹೇಳೋದು ಒಪ್ಪ ನಮ್ಮ ಹಂಗೆ ಕಾಟ ಅನ್ಬೋಸಂಗಿತ್ತಂದ್ರೆ ಹಾಗೆಲ್ಲ ಇಲ್ಲ ಬಿಡು, ಚಲೋನ ಅದಾರ. ಯಾಕೋ ನನಗೆ ನಂಬಿಕೆ ಬರವಲ್ತು. ಸರಿ, ಹಂಗಿದ್ರೆ ನಾಳೆ ಮುಂಜಾನೆ ನೀನು ಜಳಕ ಮಾಡೋ ದಿನ ಹೆಂಗೆ ಹೊಲಕ್ಕೆ ಹೋಗ್ತೀನಿ ಅಂತಂದು ಸಜ್ಜಾಗಿ ಬರ್ತೀಯಲ್ಲ, ಅದ್ರಂಗೆ ಜಳಕ ಪಕ್ಕ ಮನೆ ಬಿಟ್ಟು ಹೊರಗೆ ಬಾ. ನೀ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲೇ ಮನೆ ಹಿಂದೆಲ್ಲರ ಅಡಿಕೊಂಡು ನೋಡು ಏನೇನು ನಿನ್ನ ಹೆಂಗೆ ಮಾಡ್ತಾಳ, ನಿಮ್ಮಪ್ಪ ನಿಮ್ಮ ಹೋಗಿ ಏನು ಕಾಟ ಕೊಡ್ತಾಳ, ಏನು ಮಾಡ್ತಾಳೆ ಎಲ್ಲ ನೋಡು. ಅವಾಗ ನಿನಗೆ ಗೊತ್ತಾಗುತ್ತೆ. ನೀನು ಹೊರಗೆ ಹೋಗಿ ಅಂತ ತಿಳ್ಕೊಂಡಾಕಿ ನಿಶ್ಚಿಂತೆಯಾಗಿ ಮೊದಲು ತನ್ನ ಕಾಯ್ದೆ ಹೆಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ. ಅವಾಗ ನಿನ್ನ ಅಸಲಿ ಮುಖವಾಡ ಹಾಕಿದ ಮುಖವಾಡ ನಿನಗೆ ಗೊತ್ತಾಗುತ್ತೆ. ನಿಮ್ಮಪ್ಪ ನಿಮ್ಮ ಎಷ್ಟು ನೋವು ಅನ್ಭವಿಸಕತ್ತಾರ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಪ್ರಮಾಣಿಸಿ ನೋಡ್ಬಿಡಲ್ಲ, ಹಾಲಿಗೆ ಹಾಲು ನೀರಿಗೆ ನೀರು ಆಗಿಬಿಡ್ಲಿ. ಆಯ್ತು ಬಿಡ್ರಿ, ನೀವು ಇಷ್ಟು ಹೇಳಕತ್ತೀರ. ನಮ್ಮ ಅಪ್ಪ ನಮ್ಮ ಒಂದು ಸಲುವಾಗಾದರೂ ನಾ ಪರೀಕ್ಷೆ ಮಾಡಿ ನೋಡ್ತೀನಿ. ಒಂದು ವೇಳೆ ನೀವು ಹೇಳೋದ ಕರೆಯಾಗಿ ನಮ್ಮ ಅಪ್ಪ ನಮ್ಮ ಅಷ್ಟು ನೋವು ತಿನ್ನಕತ್ತಿದ್ರೆ ಅಕ್ಕಿಲಿಂದ ಗೊತ್ತಾಗುತ್ತಲ್ಲ, ನಾನು ಮಗ ಇದ್ದು ನಮ್ಮ ಅಪ್ಪ ನಮ್ಮ ಇಷ್ಟು ಕಷ್ಟ ಅನುಭವಿಸೋದನ್ನು ತಡಿಲಿಲ್ಲ ಅಂದ್ರೆ ನನ್ನ ಮಗನೇ ಅಲ್ಲ. ಮತ್ತು ಇದ್ರೂ ಇರ್ಬೋದು, ಹೆಣ್ಣಿನ ಮಾಯಿ, ಹೆಣ್ಣಿನ ಅದೇನಂತಾರಲ್ಲ, ಮೀನಿನ ಹೆಜ್ಜೆನಾದರೂ ಕಂಡು ಹಿಡಿಬೋದಂತ, ಹೆಣ್ಣಿನ ಹೆಜ್ಜೆ ಕಂಡು ಹಿಡಿಯೋಕ್ಕಾಗಲ್ಲ ಅಂತ ಇದ್ರೂ ಇರುತ್ತೆ. ನೋಡೋಣ ಅದೇನನ್ನ ತಿಳ್ಕೊತ ನಿಮ್ಮ ಮ್ಯಾಗಿನ ಇದಕ್ಕಾದರೂ ನಾನು ಪರೀಕ್ಷೆ ಮಾಡೇ ಬಿಡ್ತೀನಿ. ಆತಪ್ಪ, ಆದರೆ ನಾನು ನಿಮ್ಮ ಮುಂದೆ ಹೇಳೋ ಉದ್ದೇಶ ಇಷ್ಟೇ. ನಾನು ಯಾಕೆ ಬೇಕು ಅಂತ ಬಿಡ್ತಿದ್ದೆ, ಆದರೆ ನನ್ನ ಭಾಳ ಕಸಿ ದೋಸ್ತ ನೀವು ಅನ್ಭವಿಸೋದು ನೋಡೋಕ್ಕಾಗಲಿಲ್ಲ. ಭಾಳ ಹಣ್ಣಾಗ್ಯಾನ, ನಾನಾರೇನೋ ಒಟ್ಟು ಕಟ್ಟಿದ್ದೀನಿ, ಅದು ಪೂರ ಭಾಳ ಮೆತ್ತಗಾಗ್ಯಾನ. ಮತ್ತು ನಿಮ್ಮ ಅವ್ವ ಪಾಪ ಅವರು US ಆರಾಮ್ ಗಂಡ ಹೆಂಡತಿ ಕುಂತು ತಿಂದು ಆರಾಮ್ ಇರ್ಬೇಕಾಗಿತ್ತು. ಬೇಕಂದ್ರೆ ಮಿಲ್ಟ್ರಿಯಾಗಿದ್ದಾಗ ಅದೆಲ್ಲ ಜಿಗ್ಗಿ ದುಡಿದು ನಿನಗೆ ಆಸ್ತಿ ಮಾಡಿ ನಿನಗೆಲ್ಲ ಚಲೋ ಮಾಡ್ರೆ, ನಿನಗೆ ವಿದ್ಯೆ ಹತ್ತಲಿಲ್ಲ, ನೀನು ಹೊಲ ಮನೆ ನೋಡ್ಕೊಳಕತ್ತಿ. ಅಲ್ಲಿ ಏನೋ ನಿನ್ನ ತೆಲಿಗೆಲ್ಗೂ ಇದಕ್ಕೆ ಆಸ್ತಿ ಅಂತ ಮಾಡ್ಯಾರ, ಆರಾಮ್ ಮಗ ತಿಂದು ಒಂದಿರ್ಲಂತ ಅಷ್ಟೆಲ್ಲ ಕಷ್ಟಪಟ್ಟಾರ ಅವರು. ಇವಾಗ ಕಡೆ ಕಾಲಕ್ಕೆ ಒಂದಿಟ್ಟು ನೆಮ್ಮದಿಲಿಂತ ಸಾಯಂತ ವಯಸ್ಸಿನಾಗ ಈಗಿಷ್ಟು ಕಷ್ಟಪಡೋದು ನನಗೆ ನೋಡೋಕ್ಕಾಗಲಿಲ್ಲಪ್ಪ. ಅದಕ್ಕೆ ಅದೆಲ್ಲ ತಿಳ್ಕೊಂಡು ನಿಮ್ಮ ಮುಂದೆ ಹೇಳಕತ್ತೀನಿ. ನೋಡಿ, ಇನ್ನು ಮುಂದೆ ಅದಕ್ಕೆ ಏನು ವಿಚಾರ ಮಾಡ್ತೀವಿ ಅದು ನಿನಗೆ ಬಿಟ್ಟದ್ದು. ಆಯ್ತು ರೀ, ಕತ್ಲಾಗೈತಿ, ಮನೆಗೆ ಹೋಗ್ತೀನಿ. ನಾಳೆ ನೀವು ಹೇಳ್ದಂಗೆ ಹೊಲಕ್ಕೆ ಬರಂಗೆ ಮಾಡಿ ನಾ ಅಲ್ಲೇ ಇರ್ತೀನಿ, ತಗೋರಿ, ನೋಡ್ತೀನಿ. ಅಷ್ಟು ಮಾಡಪ್ಪ, ಬರ್ತೀನಿ ರೀ ಅಜ್ಜರ. ಹೋಗು ಹೋಗು, ನಾಳೆ ನಿನ್ನ ಹೆಂಡತಿ ಬಂಡವಾಳೆಲ್ಲ ಗೊತ್ತಾಗತ್ತಾ. ನಮ್ಮ ಅಜ್ಜ ಅಮ್ಮನ ಎಷ್ಟು ಉರಿಸ್ಕೊಳಕತ್ತಾಳ ಗೊತ್ತಾನೋ ನಿನ್ನ ಹೆಂಡತಿ. ಬೇಸ್ ನಾ ಅದಕ್ಕೆ ಈಗ ಎಷ್ಟಿದ್ದಾರೆ ಇವರು? ಮನ್ಯಾಗ ಬಂದಾರ, ಬಾಗ್ಲಮ್ಮ ತೆಗ್ದಾರ, ಇಲ್ಲೇ ಇದಾರ. ನನ್ನ ಗಂಡ ಬಂದಿಲ್ಲ, ಚಪ್ಪಲಿ ಇಲ್ಲ, ಮಾಡ್ತೀನಿ ಅವ್ರನ್ನ. ಎಷ್ಟು ತಣ್ಣಗ ಉಯ್ಯಾಲೆ ಮೇಲೆ ಕುಂತ್ಕೊಂಡು ವ್ಯಾರ ಮಾಡಕತ್ತಾರ. ಹಲ್ಕಿಸ್ಕೊಂತ ನನ್ನ ಅಲ್ಲಿ ಸುಡ ಬಿಸ್ಲಾಗ ಸುಟ್ಟು ಬದ್ನಿಕಾಯ್ದಂಗೆ ಆಗಿದ್ದು ನಾನು. ಇವ್ರನ್ನ ಅಲ್ರಿ ಅತ್ತಿಯರ ಮಾವರ, ನಿಮ್ಮನ್ನಲ್ಲಿ ಬಿಚ್ಚಿ ಬಿಡಕ್ಕಂತ ಅಲ್ಲಿ ಕುಂದ್ರಿಸಿ ಬಂದ್ರೆ ನನ್ನ ಉಲ್ಟಾ ಅಲ್ಲಿ ಕುಂದ್ರಿಸಿ ನೀವು ಮನೆ ಬಂದು ತಣ್ಣ ಕುಂತ್ರೆ ಏನು ಹೇಳಕತ್ತೀವ ನೀನು? ಅಲ್ಲ ಹುಡುಗಿ, ನಮ್ಮನ್ನ ಯಾಕೆ ನೀನು ಅಲ್ಲಿ ಭಿಕ್ಷೆ ಬಿಡಕ್ಕೆ ಕುಂದ್ರಿಸ್ತಿದ್ದಿ? ಅಯ್ಯ ಹುಡುಗಿ, ಚಂದ ಎಲ್ಲ ಅಡುಗೆ ಮಾಡಿಟ್ಟು ನಮ್ಮಲ್ಲಿ ತಣ್ಣಗೆ ಇಲ್ಲಿ ಕುಂದ್ರಿಸಿ ನೀನು ಇಟ್ಟ ತನಕ ಅದಕ್ಕೆ ಅನ್ಕೊಂಡೆ ಎಲ್ಲಿ ಹೋಗೋಣ ಅಂತಂದು. ಎಲ್ಲಿ ಹೋಗಿದ್ದಿ? ಅದು ಹಿಂಗ್ಯಾಕೆ ಗರಂ ಮಾಡಿ ಬಂದಿದ್ದಿ? ಹಿಂಗ್ಯಾಕೆ ಸಿಟ್ಟಾಗಿ ಮಕ್ಕನದ ಕೆಂಪಗೆ ಅಜ್ಜಿಗೆ ಇದು ಏನೋ ಒಂಥರ ಜಾಜರ್ ತಿರ್ತೈತಲ್ಲ ಕೆಂಪಗೆ, ಹಂಗಾಗ್ಯವ ಒಂಥರ ಕರ್ರಗನ ಆಗಿದೆ. ಎಲ್ಲಿ ಹೋಗಿದ್ದಿ ಇಟ್ಟತ್ತು? ಏನು ಗೊತ್ತಿಲ್ಲ. ಅಲ್ಲ, ನಾನು ನಿಮ್ಮಿಬ್ಬರನ್ನ ಹೋಗಿ ಅಲ್ಲಿ ಗುಡಿ ಮುಂದೆ ಕುಂದ್ರಿಸಿದ್ಮೇಲೆ ತಾಟ್ ಕೊಟ್ಟು ಇಲ್ಲಿ ಹೆಂಗೆ ಬಂದ್ರೆ ನೀವು? ಏನ ತಾಟ್ ಕೊಟ್ಟ? ಯಾ ಗುಡಿಯವ? ಎಲ್ಲಿ ಕುಂದ್ರಿಸಿದ್ದಿ? ಅಲ್ಲ, ಏನು ಮಾತಾಡಕತ್ತೀಯವ ನೀನು? ಇಲ್ಲೇ ಅಲ್ಲ ನಮ್ಮನ್ನು ಕುಂದ್ರಿಸಿ ಊಟಕ್ಕೆಲ್ಲ ಅಡುಗೆ ಮಾಡಿ ಇಟ್ಟಿದ್ದಿ. ಮಧ್ಯಾಹ್ನಕ್ಕನ ನಾವು ಇಬ್ಬರು ನೀಡ್ಕೊಂಡು ಉಂಡ್ವಿ, ಮತ್ತು ಇಲ್ಲೇ ಕುಂತೀವವ. ಎಲ್ಲಿ ಹೋಗಿಲ್ಲ ಬಿಡು. ನೀನು ಎಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಗುಡಿಗೆ? ಎಷ್ಟು ಚಂದ ಸುಳ್ಳು ಹೇಳ್ತೀರಿ ಇಬ್ರು ಗಂಡ ಹೆಂಡತಿ. ಅಲ್ಲ, ನಾನು ಅಲ್ಲಿ ನಿಮ್ಮನ್ನು ಕುಂದ್ರಿಸಿ ಬಂದ್ರೆ ನೀವು ಇಲ್ಲಿ ಬಂದಿರಿ, ನಾನು ಇಲ್ಲಿ ಜೊಕಲ್ ಮೇಲೆ ಕುಂತಕ್ಕಿ ಅಲ್ಲಿ ಹೋಗಿ ಹೆಂಗೆ ಕುಂತ ನಾನು? ಕರೆ ಹೇಳ್ರಿ, ನೀವೇನೋ ನನಗೆ ಮಾಟ ಮಾಡಿ ಮಾಡ್ಸಿರೋ ಏನಾರ ಜಾದು ಪದ ಕಲ್ತೀರಿ? ಅಲ್ಲ, ನಾನು ಇಲ್ಲಿದ್ದಕ್ಕೆ ಅಲ್ಲಿ ಹೋಗಿ, ಅಲ್ಲಿದ್ದರು ನೀವು ಇಲ್ಲಿ ಬಂದು ಕುಂತೀರಿ, ಅದೇಂಗೆ ಸಾಧ್ಯ? ಇಲ್ಲವಾ, ಏನ ಪಾಪ, ಏನೋ ಬಿಸ್ಲಾಗಿಂತ ಹೋಗಿ ಬಂದು ಪಿತ್ತ ನೆತ್ತಿಗೆ ಹಿಡ್ದಂಗೆ ಆಗೈತಿ. ಏನೇನೋ ಮಾತಾಡಕತ್ತಿ, ಒಟ್ಟು ನಿಂಬೆ ಏನೇನು ಶರ್ಬತ್ತರ ಮಾಡ್ಕೊಲ್ಲ ನೋಡಿ ತಣ್ಣಗಾಗತ್ತ. ಯಾಕವ ಹಿಂಗೆ ಮಾತಾಡ್ತಿದ್ದಿ? ಅಲ್ಲ, ನೀನು ನಮ್ಮನ್ನು ಹೋಗಿ ಅಲ್ಲಿ ಕುಂದ್ರಿಸೋದು ಬೈತಿ, ಒಟ್ಟೇನ ಕೇಳಿಸತ್ತ, ಹಂಗೆ ಮಾಡೋಕ್ಕೆಲ್ಲ ನೀನು ಯಾಕೆ ಹಿಂಗೆ ಮಾಡಕತ್ತೀವ? ಒಟ್ಟು ಮಕ್ಕ ಪಕ್ಕ ತೊಗೋಬಿಟ್ಟು ತಣ್ಣಗಾಗತ್ತ. ಎಲ್ಲಿ ಹೋಗಿದ್ದೆ ಹುಡುಗಿ? ಕರೆ ಮನೆಯಾಗ ಇದ್ದಿದ್ದಿಲ್ಲವ ನೀನು ಇಷ್ಟೊತ್ತನ? ನಿನ್ನ ಗಂಡ ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದಿದ್ದ, ನಾವು ನೀರು ಕೊಟ್ವಿ. ಎಲ್ಲಿ ಹೋಗ ಅಂದ್ರೆ ಏನೋ ಇಲ್ಲ ಗೆಳತರ ಮನೆಗೆ ಹೋಗೋಣಪ್ಪ, ಇಲ್ಲೇ ಹೋಗಾಬಿಡು ಅಂದ್ವಿ. ಇರ್ಲಿ ಬಿಡು ಅಂತಂದು ಪಾಪ ಉಂಡು ಹೋತು ನನ್ನ ಮಗ. ಈಗಾಗಲೇ ಹೊತ್ತು ಮುಗ್ತು, ಬರ ಹೊತ್ತಾತು. ಮಕ್ಕ ಪಕ್ಕ ತೊಗೋ ಏನ ಜೋರು ನಡ್ಸಿರಿ ಅತ್ತಿ ಮಾಮ ಸೊಸಿ? ಅದ ನಿನ್ನ ಹೆಂಡತಿ ಅದಿನ ಗುಡಿ ಅದು ಅನ್ನಕತ್ತಾಳಪ್ಪ, ನಮಗೇನು ಅರ್ಥನ ಆಗ್ವಲ್ತು.
ಅದ ರೀ ಮುಂಜಾನಿಂತ್ರ ಅತ್ತಿ ಮಾವಗ ಒಳ್ಳೇದಾಗಲ್ಲ ಅಂತಂದು ಗುಡಿ ಅಂತಲ್ಲಿ ಹರಿಸ್ಕೊಂಡಿದ್ರಿ. ಅಲ್ಲೇ ಗುಡಿ ಅಂತಲೂ ಪೂಜೆ ಮಾಡಿ ಒಂದು ಸ್ವಲ್ಪ ಅವು ಸೇವೆ ಇರ್ತಾವ್ರಿ, ಹುಳು ಸೇವೆ ಆ ಸೇವೆ ಈ ಸೇವೆ ಅಂತ ಮಾಡಿ ಈಗ ಬಂದೆ ಮನೆಗೆ, ಅದನ್ನ ಹೇಳಕತ್ತಿದ್ದೆ. ಏನು ನಾವು ಅಪ್ಪನ ಮುಂಚೆಗೆ ನೀನು ಇವತ್ತು ಅಷ್ಟು ಸೇವೆ ಪೂಜೆ ಮಾಡಿಯಾ? ಮಧ್ಯಾಹ್ನ ಬಂದಿದ್ದೆ ಬಿಡು ನಾನು ಊಟಕ್ಕೆ, ನೀ ಇದ್ದಿದ್ದಿಲ್ಲ. ಅವ್ವ ಎಲ್ಲೇ ಗಾತ್ರ ಮನೆಗೆ ಹೋಗೋಣ ಅಲ್ಲ, ಹಂಗೆ ನಾವು ಹೋದೆ. ಹಂಗಂದ್ರೆ ನೀನು ಗುಡಿಗೆ ಸೇವೆ ಮಾಡಕ್ಕೆ ಹೋಗಿದ್ದೇನೆ? ಹ್ಞೂ ರೀ, ಎಷ್ಟಾಗಲಿ ಅತ್ತಿ ಮಾವ ತಂದೆ ತಾಯಿ ಸಮಾಲ, ಅದಕ್ಕೆ ಅವ್ರು ಒಳ್ಳೇದಾಗಲಿ ಅಂತಂದು ಪೂಜೆ ಮಾಡಿ ಹರಕೆ ಹೊತ್ತದನ್ನೆಲ್ಲ ತೀರಿಸಿ ಬಂದೆ. ಹೌದಾ? ಅದಕ್ಕೆ ನೋಡು ಮುಂಜಾನೆ ಹತ್ರ ಬಿಸ್ಲಾಗದಿಯೇನ, ನಮ್ಮನೆ ಸೂಟು ಬದ್ನಿಕಾದಂಗೆ ಆಗಿದೆ. ಹೋ ಮಕ್ಕ ಪಕ್ಕ ತಕೋ, ಈ ಬಂದಿದ್ದಂಗೆ ಅದೆಯಲ್ಲ. ಹ್ಞೂ ರೀ, ಇನ್ನ ಈ ಬಂದು ಅದನ್ನ ಮಾತಾಡ್ತಿದ್ವಿ, ನೀವು ಬಂದ್ರಿ ನೋಡಿ. ಹೋಗವ ಹೋಗಿ, ನಿನ್ನ ಗಂಡು ಬಂದನ ಒಟ್ಟು ಮಕ್ಕ ತೊಗೊಂಡು ಚಾಪ ಮಾಡಿಕೊಡು. ಮಕ್ಕ ತೊಗೊಂಡು ಚಾ ಮಾಡ್ತೀನಿ ಇಲ್ಲಿ ಇರ್ತೊಂಬರ್ತೀನಿ. ಅಲ್ಲ ಈಕೆ ನಮ್ಮವ್ಗ ನಮ್ಮಪ್ಪಗೆ ಒಳ್ಳೇದಲ್ಲ ಅಂತಂದು ಮುಂಜಾನೆ ನಿಂತ್ರ ಉಳು ಸೇವೆ ಆ ಸೇವೆ ಮಾಡಿ ದೇವ್ರಂತಲ್ಲಿ ಬಿಡ್ಕೊಂಡಿನಿ, ಹರಕೆ ತೋರಿಸಿನಿ, ಏನೋ ಹೇಳ್ತಾ. ಈ ಕೇಳಿದ್ದು ನೋಡಿದ್ರೆ ನಮ್ಮ ಅತ್ತೆ ಮಾವನ ಪ್ರೀತಿ ಈಕಿ ಮನಸ್ಸಿನಾಗ ಐತಿ. ನಮ್ಮಪ್ಪ ನಮ್ಮವನ್ನ ಚೆಂದಾಗಿ ನೋಡ್ಕೊಂತ ಅಂತ ಅನ್ಸಾತೈತಿ. ಆದ್ರೆ ಆತ ಅಜ್ಜ ಹಂಗೆ ಹೇಳಿದ್ನಲ್ಲ. ಯಾವುದಕ್ಕೂ ಪರೀಕ್ಷೆ ಮಾಡೇ ಬಿಡೋಣ ನಾಳೆ. ನೋಡೋಣಲ್ಲ, ಗೊತ್ತಾಗತ್ತಾ? ಹಾಲಿಂದ ಹಾಲು, ನೀರಿನ ನೀರು ಅಂತ ಹೇಳಲ್ಲ. ಒಂದು ದಿವ್ಸ ನಾನು ಪರೀಕ್ಷೆ ಮಾಡೋದು ನನ್ನರಿಗೆ ಏನು ಗಂಟು ಹೋಗೋದೈತಿ. ನಾಳೆ ಮಾಡೇ ಬಿಡ್ತೀನಿ. ಯಪ್ಪ ಮಗನ, ಯಪ್ಪ ನಾವೊಂದು ಮಾತು ಕೇಳ್ತೀನಿ, ನೀವು ಹೇಳ್ತೀರಾ? ಸತ್ಯನ ಹೇಳ್ಬೇಕಾ? ಹೇಳಪ್ಪ ಮಗನ, ನೀ ನೀ ಕೇರ್ ನಾವ್ ಏನಿಲ್ಲ ಅಂತೇನ್, ಏನ್ ಹೇಳು. ಏನಿಲ್ಲ, ನೀವೇನಾದರೂ ನನ್ನಿಂದ ಮುಚ್ಚಿಟ್ಟಿರ? ಅಲ್ಲ, ಹಂಗೆ ಮುಚ್ಚಿಡೋದು ಏನಾದರೂ ನಿಮ್ಗೆ ಅವಶ್ಯಕತೆ ಐತಾ? ಅಲ್ಲ, ನನ್ನ ಮುಂದೆ ಏನಾರಿದ್ರು ಮನಸ್ಸು ಬಿಚ್ಚಿ ಹೇಳ್ರಲ್ಲ. ನಾನೇನು ನಂಬ್ತೀನೋ ಇಲ್ಲೋ ಅಂತನೋ, ಅಥವಾ ನನ್ನ ಮ್ಯಾಗ ಏನಾರ ನಿಮ್ಗೆ ಅಪನಂಬಿಕೆ ಐತೆ ಹಂಗಾಗಿ ನೀವು ಮುಚ್ಚಿಟ್ಕೊಂಡಿರ? ನನಗೆ ಯಾಕೋ ಹಂಗೆ ಅನ್ಸಾತೈತಿ. ಏನಾರಿದ್ರೆ ಮನಸ್ಸು ಬಿಚ್ಚಿ ಹೇಳ್ರಲ್ಲ. ಇಲ್ಲಪ್ಪ, ಹಂಗೇನಿಲ್ಲ. ಇಲ್ಲ ಮಗನ, ಯಾಕಪ್ಪ ಈ ಅನುಮಾನ ಇವತ್ತು ಯಾಕೆ ನಿನಗೆ ಬಂತು? ಹುಚ್ಚ, ಹಂಗೇನಿಲ್ಲಪ್ಪ. ನೀವು ಗಂಡ ಹೆಂಡತಿ ಚಂದಿರ್ರಿ, ಕೂಡಿ ಚೆಂದಾಗಿ ನಕ್ಕೊಂತ ನೀವಿರೋದೇ ನೋಡೋದೇ ನಮ್ಮ ಖುಷಿ. ನೀವು ಚಂದ ಇರ್ಬೇಕಷ್ಟೆ. ಅಲ್ವಾ, ನಾನು ಚೆಂದಾಗಿರ್ತೀನಿ, ನಾನು ನನ್ನ ನೀತಿ ಚೆಂದಾಗಿರ್ತೀವಿ. ಆದರೆ ನೀವು ಚಲೋದಿರೋ ಇಲ್ಲೋ, ಇನ್ನು ನೀವು ಚಲೋದಿನ ಅಂತ ನನಗೆ ಸುಳ್ಳು ಹೇಳಕತ್ತೀರೋ, ನಿಮ್ಮ ಮನಸ್ಸಿನಾಗ ಏನಾದರೂ ಐತೆ? ಏನಾದ್ರು ನನ್ನಿಂದ ನೀವು ಏನೋ ಹೇಳಾರ್ದಂಗೆ ಮುಚ್ಚಿಟ್ಕೊಳಕತ್ತೀರಿ ಅಂತ ಅನ್ಸತೈತಿ ರೀ. ಏ ಹುಚ್ಚ, ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ. ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾವು ನೀನ್ ಇಷ್ಟು ಚಲೋ ನೋಡ್ಕೋಬೇಕಾದ್ರೆ ನಾವು ಆರಾಮಿಲ್ದಂಗೆ ಅದಿವೆ. ಹುಚ್ಚ, ನಿನ್ ಮುಂದೆ ಹೇಳಂಗಿಲ್ಲ. ಓ ಬಿಸ್ಲಾಗಿಂತ್ರ ಬಂದಿದಪ್ಪ, ಓ ಮಕ್ಕ ತಕ್ಕೊಂಡು ನಿನ್ನೆ ಚಾ ಮಾಡ್ತಾವ ಕುಡಿ ಹೋಗ್. ಯಾಕೋ ನಮ್ಮವ್ವ ನಮ್ಮ ಅಪ್ಪನ ಮಕ್ಕ ನೋಡಿದ್ಲು. ನಮ್ಮಪ್ಪ ನಮ್ಮ ಅವ್ವಂದು ಮಕ್ಕ ನೋಡಿ ಆ ಮಾತು ಮರಿಸ್ಬಿಟ್ಟ. ನಮ್ಮವ್ವ ಏನೋ ಹೇಳೋ ಪ್ರಯತ್ನ ಅಂದರೆ ಹೇಳೋದನೋ ಅನ್ನೋ ರೀತಿಲಿಂದ ನಮ್ಮ ಅಪ್ಪನ ಮಕ್ಕ ನೋಡಿದ್ಲು. ನಮ್ಮಪ್ಪ ಹೇಳೋದು ಬೇಡ ಅನ್ನೋ ರೀತಿಲಿಂದ ನನಗೆ ಸಮಜಾಯಿಸಿ ಕೊಟ್ಟ. ಅಂದರೆ ಇದ್ರ ಮೇಲೆ ಏನೋ ಇವರು ನಿಜವಾಗೂ ನಮ್ಮಪ್ಪ ನಮ್ಮವ್ವ ಮನಸ್ಸಿನಾಗ ಇಟ್ಕೊಂಡು ಕೊರಗಾಕತ್ತಾರ. ಬಾಯ್ಬಿಟ್ಟು ಹೇಳೋಕ್ಕಾಗಲ್ತು. ಏನೋ ಐತಿ ಇಲ್ಲಿ ಸತ್ಯ. ನಾಳೆ ಏನನ್ನ ನೋಡ್ತೀನಿ.